ನಮಸ್ಕಾರ ಸ್ನೇಹಿತರೆ, ನಾವು ಎಲ್ಲರೂ ತಿಳಿದಿರುವಂತಹ ಭಾರತ ದೇಶದಲ್ಲಿ ಕೃಷಿ ಅನ್ನೋದು ತುಂಬಾ ಮುಖ್ಯವಾದ ಉದ್ಯೋಗವಾಗಿದೆ. ನಮ್ಮ ಹಳ್ಳಿಗಳಲ್ಲಿ ಹೆಚ್ಚು ಜನರು ಕೃಷಿಯನ್ನೇ ಅವಲಂಬಿಸಿಕೊಂಡಿದ್ದಾರೆ. ಆದರೆ ಈಗ ರೈತರಿಗೆ ದೊಡ್ಡ ಸಮಸ್ಯೆ ಏನೆಂದರೆ ಹವಾಮಾನ ಯಾವಾಗ ಬದಲಾಗುತ್ತೆ ಗೊತ್ತಾಗೋದಿಲ್ಲ, ಬೆಳೆಗಳಿಗೆ ಯಾವಾಗ ರೋಗ ಬರುತ್ತೆ ಗೊತ್ತಾಗೋದಿಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಏನು ಇದೆ ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ. ಸರ್ಕಾರದ ಯೋಜನೆಗಳು ಯಾವಾಗ ಜಾರಿಗೆ ಬರುತ್ತೆ, ಸರ್ಕಾರದ ಯೋಜನೆಗಳು ಯಾವುದು ಎಂಬುದು ಯಾರಿಗೂ ಗೊತ್ತಾಗೋದಿಲ್ಲ. ಸರ್ಕಾರದ ಯೋಜನೆಗಳ ಮಾಹಿತಿ ಎಲ್ಲರಿಗೂ ಬೇಗನೆ ತಲುಪುವುದಿಲ್ಲ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಮಾಡಲು ಭಾರತ ಸರ್ಕಾರ ಒಂದು ಹೊಸ ಡಿಜಿಟಲ್ ಯೋಜನೆ ಆರಂಭಿಸಿದ್ದಾರೆ. ಆ ಯೋಜನೆಯ ಹೆಸರು ಭಾರತ್ ವಿಸ್ತಾರ. ಈ ಯೋಜನೆಯಲ್ಲಿ ರೈತರಿಗೆ AI ತಂತ್ರಜ್ಞಾನ ಬಳಸಿ ಕೃಷಿ ಸಲಹೆ ನೀಡುವ ಒಂದು ಹೊಸ ವ್ಯವಸ್ಥೆಯಾಗಿದೆ. ಈ ಭಾರತ್ ವಿಸ್ತಾರ ಏನಿದು? ಭಾರತ್ ವಿಸ್ತಾರ ಇದರಿಂದ ನಮಗೇನು ಪ್ರಯೋಜನ? ಭಾರತ್ ವಿಸ್ತಾರ ಎಂದರೇನು? ಭಾರತ್ ವಿಸ್ತಾರ ಹೇಗೆ ಕೆಲಸ ಮಾಡುತ್ತದೆ? ಇದರಿಂದ ರೈತರಿಗೆ ಆಗುವ ಪ್ರಯೋಜನಗಳೇನು? ಭಾರತ್ ವಿಸ್ತಾರ ಹೇಗೆ ಕೆಲಸ ಮಾಡುತ್ತದೆ? ಈ ಭಾರತ್ ವಿಸ್ತಾರ ಯೋಜನೆಯ ಉದ್ದೇಶ ಏನು? ಭಾರತ್ ವಿಸ್ತಾರದ ವಿಶೇಷತೆಗಳೇನು? ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವೆಲ್ಲವನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಈಗ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ತಪ್ಪದೇ ನೋಡಿ. ಇಂಪಾರ್ಟೆಂಟ್ ವಿಡಿಯೋ ಇದು, ಎಲ್ಲ ಮಾಹಿತಿ ತಿಳಿಯುತ್ತೆ ನಿಮಗೆ. ಸ್ಕಿಪ್ ಮಾಡಿದರೆ ಯಾವುದೇ ರೀತಿ ನಿಮಗೆ ಮಾಹಿತಿ ಅರ್ಥವಾಗೋದಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಭಾರತ್ ವಿಸ್ತಾರ ಎಂದರೇನು? ಮೊದಲನೇ ಪಾಯಿಂಟ್, ಭಾರತ ವಿಸ್ತಾರ ಎಂದರೇನು? ಭಾರತ್ ವಿಸ್ತಾರ ಎಂದರೆ ವಿರ್ಚುವಲಿ ಇಂಟಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸರ್ಚ್ ಅಂತೇಳಿ. ಇದು ಭಾರತ ಸರ್ಕಾರ ಆರಂಭಿಸಿದ AI ಆಧಾರಿತ ಡಿಜಿಟಲ್ ವ್ಯವಸ್ಥೆ ಆಗಿದೆ. ಇದು ಒಂದು ಡಿಜಿಟಲ್ ವ್ಯವಸ್ಥೆ ವೇದಿಕೆ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ. ತುಂಬಾ ಇಂಟೆಲಿಜೆನ್ಸ್ ಇರುತ್ತೆ ಇದು, ಎಲ್ಲರಿಗಿಂತ ಇಂಟೆಲಿಜೆನ್ಸ್. ನೀವು ಏನೇ ಮಾಹಿತಿ ಕೇಳಿದ್ರು ಕೂಡ ಸಡನ್ ಆಗಿ ಒಂದೇ ಸೆಕೆಂಡ್ ನಲ್ಲಿ ಮಾಹಿತಿ ಕೊಡುವಂತಹ ತಂತ್ರಜ್ಞಾನ ಇವತ್ತಿನ ಈ ಒಂದು ಯುಗದಲ್ಲಿ ಬಂದಿದೆ. ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೇಳಿದ್ರು ಕೂಡ ಅದು ಸಡನ್ ಆಗಿ ಆನ್ಸರ್ ಕೊಡುತ್ತೆ ನಿಮಗೆ. ಈ ಪ್ಲಾಟ್ಫಾರ್ಮ್ ರೈತರಿಗೆ ಕೃಷಿ ಸಂಬಂಧಿತ ಮಾಹಿತಿ ಮತ್ತು ಸಲಹೆಗಳನ್ನು ನೀಡುತ್ತದೆ. ಈ ಯೋಜನೆ ಮೂಲಕ ರೈತರಿಗೆ ಹವಾಮಾನದ ಮಾಹಿತಿ, ಮಾರುಕಟ್ಟೆ ಬೆಲೆ, ಕೀಟ ಹಾಗೂ ರೋಗಗಳ ಮಾಹಿತಿ, ಮಣ್ಣಿನ ರೋಗಗಳ ಮಾಹಿತಿ, ಬೆಳೆ ನಿರ್ವಹಣೆ ಸಲಹೆ, ಸರ್ಕಾರಿ ಯೋಜನೆಗಳ ಮಾಹಿತಿ ಎಲ್ಲವನ್ನು ಕೂಡ ಈ ಒಂದು ಯೋಜನೆಯ ಮುಖಾಂತರ, ಈ ಒಂದು AI ಅಥವಾ ಮೊಬೈಲ್ ಮುಖಾಂತರ ನೀವು ಮೊಬೈಲಲ್ಲೇ ನೋಡ್ಬೋದು, ಅಥವಾ ಸ್ಮಾರ್ಟ್ ಫೋನ್ ಇದ್ರೆ ಮೊಬೈಲಲ್ಲೇ ನೋಡ್ಬೋದು. ಸ್ಮಾರ್ಟ್ ಫೋನ್ ಇಲ್ಲಪ್ಪ ನಮ್ಮ ಕಡೆ, ಸಣ್ಣ ಫೋನ್ ಇದಪ್ಪ ಅಂದರೆ ನೀವು ಕರೆ ಮಾಡುವ ಮುಖಾಂತರ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳಬಹುದು. ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ರೆ ಇನ್ನೂ ನಿಮಗೆ ಅನುಕೂಲ ಆಗುತ್ತದೆ. ನೀವು ನಿಮ್ಮ ಮನೆಯಲ್ಲೇ ಕುಂತು ನೀವು ನಿಮ್ಮ ಬೆಳೆಗಳ ಸಮಸ್ಯೆಯನ್ನು ಪರಿಹಾರ ಕೊಂಡುಕೊಳ್ಳಬಹುದು. ಭಾರತ್ ವಿಸ್ತಾರ ಹೇಗೆ ಕೆಲಸ ಮಾಡುತ್ತದೆ? ಎರಡನೇ ಪಾಯಿಂಟ್ಸ್, ಭಾರತ್ ವಿಸ್ತಾರ ಹೇಗೆ ಕೆಲಸ ಮಾಡುತ್ತದೆ? ಈ ವ್ಯವಸ್ಥೆಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ AI ಅನ್ನು ಬಳಸಿ ರೈತರಿಗೆ ಮಾಹಿತಿ ನೀಡುತ್ತದೆ. ಕಾಲ್ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೋಬಹುದು. ಕಾಲ್ ಮಾಡುವಂತಹ ನಂಬರ್ ಏನಿದೆಯಲ್ಲ, 155261 ಅಂತೇಳಿ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇಲ್ಲ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಂದರೆ ಮೊಬೈಲ್ AI ಮುಖಾಂತರ ನೀವು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಳ್ಳಬಹುದು. ಇಲ್ಲ ಚಾಟ್ ಬಾಟ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. AI ರೈತನ ಸ್ಥಳ, ಬೆಳೆ ಮತ್ತು ಹವಾಮಾನ ಆಧಾರಿತ ಸಲಹೆ ನೀಡುವ ಈ ಒಂದು ವ್ಯವಸ್ಥೆ ಕುಂತಲೇ ನೀವು ಎಲ್ಲವನ್ನು ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಯಾವ ಬೆಳೆ ಬೆಳೆಸಬೇಕು, ಯಾವ ಬೀಜ ಬಿತ್ತಬೇಕು, ಯಾವ ಔಷಧ ಬಳಸಬೇಕು, ನಿಮ್ಮ ಒಂದು ಬೆಳೆ ಬೆಳೆದಿದ್ದೀರ, ಹೊಲದಲ್ಲಿ ಬೆಳೆ ಬೆಳೆದಿದ್ದೀರಪ್ಪ ಅಂದರೆ ಅದಕ್ಕೆ ರೋಗ ಬಂದಿದ್ದರೆ ಅದಕ್ಕೆ ನೀವು ಫೋಟೋ ತೆಗೆದು ಹಾಕಿದರೆ ಅದು ಯಾವ ರೋಗ ಬಂದಿದೆ, ಅದಕ್ಕೆ ಯಾವುದು ಎಣ್ಣೆ ಹೊಡಿಬೇಕು ಅಂತ ತಾನೇ ತಿಳಿಸುತ್ತದೆ. ಅದರ ಮುಖಾಂತರ ನೀವೊಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಅಂತಹ ಒಂದು ಯೋಜನೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಮೂರನೇದಾಗಿ, ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ, ಈ ಯೋಜನೆಯ ಮುಖ್ಯ ಗುರಿಗಳು ಏನಪ್ಪಾ ಅಂದರೆ ರೈತರಿಗೆ ಉತ್ಪಾದನೆ ಹೆಚ್ಚಿಸುವುದು. ಅಂದರೆ ರೈತರಿಗೆ ಏನು ಬೆಳೆ ಬೆಳೆದಿದ್ದಾರಲ್ಲ ಆ ಬೆಳೆಯಲ್ಲಿ ಉತ್ಪಾದನೆ ಹೆಚ್ಚಿಸುವ ನಿರ್ಧಾರ, ಕೃಷಿ ನಿರ್ಧಾರಗಳನ್ನು ಸುಲಭವಾಗಿ ಮಾಡುವುದು. ನೀವೇನು ಬೆಳೆ ಬೆಳಿತೀರಿ
ಅದು ಹೇಗೆ ಆಯಿತು ಎಲ್ಲವನ್ನು ತಿಳಿದುಕೊಳ್ಳಬಹುದು. ಹವಾಮಾನ ಅಪಾಯವನ್ನು ಕಡಿಮೆ ಮಾಡಬಹುದು. ಅಂದರೆ ಇವಾಗ ನೀವು ಅದನ್ನು ಕೇಳಿದರೆ ಡೈರೆಕ್ಟಾಗಿ ಆನ್ಸರ್ ಮಾಡಿಬಿಡ್ತೈತದ. ಇವಾಗ ಮಳೆ ಬರುತ್ತಾ ಅಂತ ಕೇಳಿದರೆ ಅದು ಸಡನ್ಲಿ ಹೇಳುತ್ತೆ. ಈ ಮಳೆ ಯಾವಾಗ ಬರುತ್ತಂತಂದ್ರೆ ಅದು ಸಡನ್ಲಿ ಹೇಳುತ್ತೆ. ಆ ಥರ ಇದು AI. ರೈತರ ಆದಾಯ ಹೆಚ್ಚಿಸಬಹುದು. ಇದೆಲ್ಲ ನೀವು ಮಾಹಿತಿ ತಿಳ್ಕೊಂಡು ಮಾಡಿದರೆ ನಿಮಗೆ ಒಳ್ಳೆಯ ಆದಾಯ ಕೂಡ ಬರಬಹುದು. ಭಾರತ ವಿಸ್ತಾರದ ವಿಶೇಷತೆಗಳೇನು? ಈ ಯೋಜನೆಯ ಪ್ರಮುಖ ವಿಶೇಷಗಳೇನಪ್ಪ ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಮಾಡಿದ್ದಾರೆ. ರಿಯಲ್ ಟೈಮ್ ಡಾಟಾ, ಹವಾಮಾನ ಮತ್ತು ಮಾರುಕಟ್ಟೆ ಮಾಹಿತಿ ಸಿಗುತ್ತೆ. ನೀವು ರಿಯಲ್ ಟೈಮ್ ಅಂದರೆ ಈಗಲೇ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನಿಮಗೆ 24 ಗಂಟೆನೂ ಕೆಲಸ ಮಾಡುತ್ತೆ ಈ ಒಂದು ವಾಯ್ಸ್. ಯಾವಾಗಾದರೂ ನೀವು ಕೇಳಬಹುದು. ಹೊಲದಲ್ಲಿ ಏನಾದರೂ ಬೆಳೆ ಬೆಳೆದಿದ್ದರೆ ಆ ಬೆಳೆಗೆ ಒಂದು ರೋಗ ಬಂದಿದೆ ಅಂದರೆ ಆ ಫೋಟೋ ತೆಗೆದು ಹಾಕಿದರೆ ತಕ್ಷಣ ನಿಮಗೆ ಯಾವುದು ಔಷಧ ಕೊಡಬೇಕು, ಅದಕ್ಕೆ ಯಾವ ಎಣ್ಣೆ ಹೊಡಿಬೇಕು, ಅಥವಾ ನಿಮ್ಮ ಹೊಲದ ಫೋಟೋ ತೆಗೆದು ಹಾಕಿದರೆ ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು ಅಂತೇಳಿ ಸಮೇತ ಅದು ಉತ್ತರಿಸುತ್ತದೆ. ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ರೆ ಮತ್ತೆ ಈಸಿ ಆಗುತ್ತೆ ನಿಮಗೆ. ಸ್ಮಾರ್ಟ್ ಫೋನ್ ಇಲ್ಲ ಅಂದರೆ ಕರೆ ಮೂಲಕ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಇದರಿಂದ ರೈತರಿಗೆ ಆಗುವ ಪ್ರಯೋಜನಗಳು ಅಂದರೆ ಈ ಒಂದು ಯೋಜನೆಯನ್ನು, ಈ ಒಂದು ಆ್ಯಪ್ ಮೂಲಕ ರೈತರಿಗೆ ಏನೇನು ಪ್ರಯೋಜನ ಆಗುತ್ತಪ್ಪ ಅಂದರೆ ಈ ಯೋಜನೆ ರೈತರಿಗೆ ಬಹಳ ಸಹಾಯ ಮಾಡುತ್ತದೆ. ಅಂದರೆ ತುಂಬಾ ಸಹಾಯ ಮಾಡುತ್ತೆ. ಈ ಒಂದು AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ತುಂಬ ರೈತರಿಗೆ ಸಹಾಯ ಮಾಡುತ್ತೆ. ಸರಿಯಾದ ಸಮಯದಲ್ಲಿ ಕೃಷಿ ಮಾಹಿತಿ ಕೊಡುತ್ತೆ. ಬೆಳೆ ನಷ್ಟ ಕಡಿಮೆ ಆಗುತ್ತೆ. ಮಾರುಕಟ್ಟೆ ಬೆಲೆ ಮಾಹಿತಿ ಎಮರ್ಜೆನ್ಸಿ ತಿಳಿಸುತ್ತೆ. ಇವಾಗ ನೀವು ಒಂದು ಕೃಷಿ ಮಾರುಕಟ್ಟೆ ಹೋಗಿ ತಿಳ್ಕೊಬೇಕಾಗ್ತಿತ್ತು ಇಷ್ಟು ದಿವಸ. ಆದರೆ ಇವಾಗ ಮೊಬೈಲಲ್ಲೇ ಇವತ್ತಿನ ಬೆಲೆ ಏನು ನಡೀತಿದೆ ಅಂತ ಹೇಳಿದರೆ ಅದು ತಾನಾಗಿ ಸಡನ್ಲಿ ಉತ್ತರ ಕೊಡುತ್ತೆ ನಿಮಗೆ. ಅಂಥದ್ದೊಂದು ಯೋಜನೆ ಈಗ ಸರ್ಕಾರ ತಂದಿದ್ದಾರೆ. ಕೃಷಿ ಉತ್ಪಾದನೆ ಹೆಚ್ಚಳವಾಗುತ್ತೆ ಡೆಫಿನೆಟ್ಲಿ ನಿಮಗೆ. ಈ ಒಂದು ಯೋಜನೆಯಲ್ಲಿ ಭಾರತ ವಿಸ್ತಾರ ಕೃಷಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಡಿಜಿಟಲ್ ಕ್ರಾಂತಿ ಅಂತಾನೆ ಕರೆಯಬಹುದು. AI ಬಳಸಿ ರೈತರಿಗೆ ಸರಳವಾದ ಕೃಷಿ ಮಾಹಿತಿ ನೀಡುವ ಒಂದು ದೊಡ್ಡ ಯೋಜನೆ ಇದು. ಅದರಿಂದ ರೈತರ ಜೀವನ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಇವತ್ತಿನ ಈ ವಿಡಿಯೋ ಇಷ್ಟಿತ್ತು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ, ಇಷ್ಟವಾಗಿದೆ ಅಂದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮಾಹಿತಿ ಸರ್ಕಾರಿ ಯೋಜನೆಗಳ ಮತ್ತು ಸರ್ಕಾರದ ಮಾಹಿತಿ ಕೊಡ್ತಾನೆ ಇರ್ತೀವಿ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ.